Welcome to Anand Pathshala. Today I'll be discussing the remaining question answers of Sukriya Bommagowda, Class 8 Tili Kannada. First part link will be given in the description box. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. So two questions are given. You have to answer in 8 or 10 sentences. That is the long answers. First question. ಸುಕ್ರಿಯವರು ಜಾನಪದದ ಗಣಿ ಆದುದು ಹೇಗೆ ವಿವರಿಸಿ. So how did Sukriya become ಜಾನಪದದ ಗಣಿ? You have to explain that. ವಿವರಿಸಿ means explain. ಜಾನಪದದ ಗಣಿ means Janapada is the folk songs. Gani means mime. Means she is very rich in folk songs. So how did she become that? You have to explain. ಸುಕ್ರಿಯ ತಾಯಿ ಮತ್ತು ಅಕ್ಕ ಉತ್ತಮ ಹಾಡುಗಾರರಾಗಿದ್ದರು. ಅಪ್ಪ ಗುಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು. ಸುಕ್ರಿ ಬಾಲ್ಯದಲ್ಲಿ ತನ್ನ ಕೇರಿಯ ಮಕ್ಕಳ ಜೊತೆ ಗದ್ದೆಯಲ್ಲಿ ಅಟ್ಟೆ ಆಟ, ಕಣ್ಕಟ್ಟಾಟ, ಹುಲ್ಕಿ ಮಂಡದ ಆಟ ಮುಂತಾದ ಜಾನಪದ ಆಟಗಳನ್ನು ಕಲಿತರು. ಸುಕ್ರಿ 10ನೇ ವಯಸ್ಸಿನಲ್ಲಿಯೇ ಮನೆಯವರೊಡನೆ ಅಪ್ಪ ಬೆಟ್ಟದಲ್ಲಿರುವ ಗದ್ದೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ದರು. ನಡೆಯುವಾಗ ಹಾದಿಯ ಇಕ್ಕೆಲಗಳ ಮರ ಗಿಡಗಳು ಅವರಿಗೆ ಆಪ್ತವಾದವು. ಚಿರಕಲ, ಹಲ್ಚೇರಿ, ಪೇಪೆ, ಸಗಡೆ, ಹಪ್ಸೆಗಡೆ, ಕುಚುಮಾಲೆ ಮುಂತಾದ ಸೊಪ್ಪುಗಳ ಪರಿಚಯ ಇವರಿಗಾಯಿತು. ದೊಡ್ಡವರಾದ ಮೇಲೆ ಸೌದೆ ತರುವ ಕೆಲಸವನ್ನು ಮಾಡುತ್ತಾ ನಾನಾ ಬಗೆಯ ಮರ ಮಟ್ಟುಗಳ ಪರಿಚಯವನ್ನು ಪಡೆದರು. ಸಾಮಾನ್ಯ ಹುಲ್ಲು ಕಡ್ಡಿಗಳ ಬಗ್ಗೆ ಬಲ್ಲ ಸುಕ್ರಿ ನಾಡ ವೈದ್ಯೆಯೂ ಹೌದು. ಬಂಜೆತನ, ಮೂಲವ್ಯಾಧಿಯಂತಹ ಹಲವು ಸಮಸ್ಯೆಗಳಿಗೆ ಔಷಧಿ ನೀಡುವ ಇವರು ಜಾನಪದ ಜ್ಞಾನ ನಿಧಿಯಾಗಿ ರೂಪುಗೊಂಡಿದ್ದರು. So this is a long answer. If you learned the short answers, then long answers will be easy. So Sukriya ತಾಯಿ ಮತ್ತು ಅಕ್ಕ. So Sukriya's mother and sister, that is elder sister is akka, ಉತ್ತಮ ಹಾಡುಗಾರರಾಗಿದ್ದರು. ಉತ್ತಮ means very good. ಹಾಡುಗಾರರಾಗಿದ್ದರು. They were good singers. Who were good singers? Sukriya's mother and sister. Appa, now father. Father is ಗುಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು. ಬಲ್ಲವರು means he knows. What does he know? He knows this musical instrument called as ಗುಮಟೆ ವಾದ್ಯಗಾರಿಕೆ and ಸುಗ್ಗಿ ನೃತ್ಯಗಾರಿಕೆ. Suggi is during the harvest season there is a dance. So he knew to do that dance. So these two her father knew. ಸುಕ್ರಿ ಬಾಲ್ಯದಲ್ಲಿ ತನ್ನ ಕೇರಿಯ ಮಕ್ಕಳ ಜೊತೆ ಗದ್ದೆಗಳಲ್ಲಿ. ಸೊ ಸುಕ್ರಿ ಬಾಲ್ಯದಲ್ಲಿ, ದಟ್ ಈಸ್ ಡ್ಯೂರಿಂಗ್ ಹರ್ ಚೈಲ್ಡ್ಹುಡ್, ತನ್ನ ಕೇರಿಯ ಮಕ್ಕಳ ಜೊತೆ ಮೀನ್ಸ್ ದ ಚಿಲ್ಡ್ರನ್. Along with the children, she used to go to gadde. Gadde means what? Open field. So in that open field, she used to play a lot of local games. That is atte aata. These are all names of the local games. Atte aata, kankattaata, ಹುಲ್ಕಿ ಮಂಡದ ಆಟ ಮುಂತಾದ ಜಾನಪದ ಆಟಗಳನ್ನು ಕಲಿತರು. ಸೊ ಹಿಯರ್ ಶಿ ಲರ್ನ್ಡ್ ಆಲ್ ದಿ ಲೋಕಲ್ ಗೇಮ್ಸ್ ಅಲಾಂಗ್ ವಿತ್ ಹರ್ ಅದರ್ ಚಿಲ್ಡ್ರನ್. ಸುಕ್ರಿ 10ನೇ ವಯಸ್ಸಿನಲ್ಲಿ, ನೌ ವೆನ್ ಸುಕ್ರಿ ವಾಸ್ 10 years old, ಮನೆಯವರೊಡನೆ ಅಪ್ಪ ಬೆಟ್ಟದಲ್ಲಿರುವ ಗದ್ದೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ದರು. So along with her father and the family members. So when she was 10 years old, Sukri 10ನೇ ವಯಸ್ಸಿನಲ್ಲಿಯೇ ಮನೆಯವರೊಡನೆ, that is with her family members, ಅಪ್ಪ ಬೆಟ್ಟದಲ್ಲಿರುವ ಗದ್ದೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ದರು. So father was going for farm work, that is in the field work, which was ಬೆಟ್ಟದಲ್ಲಿ, that was on the mountains. She also used to go along with them. ಸೊ ಹೋಗುತ್ತಿದ್ದರು. ನಡೆಯುವಾಗ ಹಾದಿಯ ಇಕ್ಕೆಲಗಳ ಮರಗಿಡಗಳು
ಅವರಿಗೆ ಆಪ್ತವಾದವು. ಸೊ ಆಸ್ ಶಿ ವಾಸ್ ಗೋಯಿಂಗ್ ಫಾರ್ ವರ್ಕ್ ಆನ್ ಐದರ್ ಸೈಡ್ ಆಫ್ ದ ವೇ ಟ್ರೀಸ್ ವಿಲ್ ಬಿ ದೇರ್, ನೋ. ಸೊ ಈ ಕೆಳ ಆನ್ ಐದರ್ ಸೈಡ್ ಮರ ಗಿಡಗಳು, ದಟ್ ಈಸ್ ದ ಪ್ಲಾಂಟ್ಸ್ ಆ್ಯಂಡ್ ದ ಟ್ರೀಸ್ ಬಿಕೇಮ್ ವೆರಿ ಕ್ಲೋಸ್ ಟು ಹರ್. And these are names of some of the plants, that is chirakala, halcheri, pepe, sagade, hapsagade, ಕುಚುಮಾಲೆ ಮುಂತಾದ ಸೊಪ್ಪುಗಳ ಪರಿಚಯ ಇವರಿಗಾಯಿತು. ಸೊ ಲೈಕ್ ದಿಸ್ ಶಿ ಗಾಟ್ ಇಂಟ್ರಡ್ಯೂಸ್ಡ್ ಟು ಆಲ್ ದೀಸ್ ಪ್ಲಾಂಟ್ಸ್. When she was going along with her family to work in the field with her father, on the either side plants and trees will be there, no. So like that she learned about all these plants. ದೊಡ್ಡವರಾದ ಮೇಲೆ, now she became an adult. ಸೌದೆ ತರುವ ಕೆಲಸವನ್ನು ಮಾಡುತ್ತಾ, now when she used to get saude for the house, now what is a saude? Saude is a firewood. So she used to get firewood. So ಮಾಡುತ್ತಾ ನಾನಾ ಬಗೆಯ ಮರಮಟ್ಟಗಳ ಪರಿಚಯವನ್ನು ಪಡೆದರು. ಸೊ ವೆನ್ ಶಿ ಯೂಸ್ ಟು ಗೋ ಟು ಗೆಟ್ ಫೈರ್ವುಡ್ ಫಾರ್ ದ ಹೌಸ್, ಕಲೆಕ್ಟ್ ದ ಡ್ರೈ ವುಡ್ಸ್, ಶಿ ಲರ್ನ್ಡ್ ಅ ಲಾಟ್ ಮೋರ್ ಅಬೌಟ್ ದಿ ಪ್ಲಾಂಟ್ಸ್ ಆ್ಯಂಡ್ ದಿ ಟ್ರೀಸ್. ಸೊ ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗೆಯ ಬಲ್ಲ ಸುಕ್ರಿ ನಾಡವೈದ್ಯೆಯೂ ಹೌದು. ಸೊ ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗೆಯ, ಸೊ ಸಾಮಾನ್ಯ ಮೀನ್ಸ್ ಕಾಮನ್ ಹುಲ್ಲು, ಗ್ರಾಸ್ ಆ್ಯಂಡ್ ಸ್ಟಿಕ್ಸ್ ವಿಚ್ ಶಿ ನ್ಯೂ ಆಲ್ರೆಡಿ. ಬಗೆಯ ಬಲ್ಲ ಸುಕ್ರಿಯ ನಾಡವೈದ್ಯೆಯೂ ಹೌದು. ಶಿ ವಾಸ್ ಅ ಡಾಕ್ಟರ್ ಆಲ್ಸೋ, ಮೀನ್ಸ್ ಅ ಲೋಕಲ್ ಡಾಕ್ಟರ್ ಯು ಕ್ಯಾನ್ ಸೇ. ಆ್ಯಂಡ್ ಶಿ ಯೂಸ್ ಟು ಟ್ರೀಟ್ ಬಂಜೆತನ, ಮೀನ್ಸ್ ಇನ್ಫರ್ಟಿಲಿಟಿ. ವಾಟ್ ಈಸ್ ಇನ್ಫರ್ಟಿಲಿಟಿ? ವೆನ್ ಅ ಕಪಲ್, ವೆನ್ ದೇ ಕೆನಾಟ್ ಹ್ಯಾವ್ ಚಿಲ್ಡ್ರನ್. ಓಕೆ, ಬಂಜೆತನ. ಮೂಲವ್ಯಾಧಿಯಂತಹ, ಮೂಲವ್ಯಾಧಿ ಮೀನ್ಸ್ ಪೈಲ್ಸ್. She used to treat all this. So halavu samasye, not only these, so many other problems also, health issues. ಹಲವು ಸಮಸ್ಯೆಗಳಿಗೆ ಔಷಧಿ ನೀಡುವ ಇವರು. She used to give medicines for all these things. ಸೊ ಇವರು ಜಾನಪದ ಜ್ಞಾನ ನಿಧಿಯಾಗಿ ರೂಪುಗೊಂಡಿದ್ದರು. ಸೊ ಶಿ ಗ್ರೂಮ್ಡ್ ಇನ್ ಟು ಅ ಜಾನಪದ ಜ್ಞಾನ ನಿಧಿ. ಮೀನ್ಸ್ ಜಾನಪದ ಮೀನ್ಸ್ ಫೋಕ್, ಮೀನ್ಸ್ folk local people's knowledge. She gathered a lot. So nidhi means a treasure. She became a treasure of knowledge. So ರೂಪ ಗೊಂಡಿದ್ದರು. ಸೆಕೆಂಡ್ ಕ್ವೆಶ್ಚನ್, ಸುಕ್ರಿ ಬೊಮ್ಮಗೌಡ ಸಾಮಾಜಿಕ ಕಳಕಳಿ ಹೊಂದಿರುವ ಮಹಿಳೆ ಎಂಬುದನ್ನು ಹೇಗೆ ಹೇಳಬಹುದು? ಸೊ ಸುಕ್ರಿ ಬೊಮ್ಮಗೌಡ ಸಾಮಾಜಿಕ ಕಳಕಳಿ ಮೀನ್ಸ್ ಶಿ ಹ್ಯಾಡ್ ಸೋಷಿಯಲ್ ಇಂಟ್ರೆಸ್ಟ್ ಆಲ್ಸೋ. ಹೊಂದಿರುವ ಮಹಿಳೆ ಎಂಬುದನ್ನು ಹೇಗೆ ಹೇಳಬಹುದು? ಹೌ ಕ್ಯಾನ್ ಯು ಟೆಲ್ ದ್ಯಾಟ್ ಶಿ ಆಲ್ಸೋ ಹ್ಯಾಡ್ ದಿ ಸೋಷಿಯಲ್ ಇಂಟ್ರೆಸ್ಟ್? ಆನ್ಸರ್, ಸುಕ್ರಿಯವರು ಓದು ಬರಹ ಬಾರದವರಾದರೂ ಸಾಮಾಜಿಕ ಕೆಡುಕು ಯಾವುದು, ಒಳಿತು ಯಾವುದು ಎಂಬುದರ ಅರಿವುಳ್ಳವರು. ಸಮಾಜಕ್ಕೆ ಒಳಿತು ತರುವ ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆಯ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಇವರು ಎತ್ತಿದ ಕೈ. ಇವರು ರೈತರ ಜೊತೆ ಕಾಲ್ನಡಿಗೆಯಲ್ಲಿಯೇ ಕಾರವಾರಕ್ಕೆ ಹೋಗಿ ಚಳುವಳಿ ನಡೆಸಿದರು. ಕೋಟೆಬಾವಿ ಚಳುವಳಿ, ಬುಡಕಟ್ಟು ಜಿಲ್ಲಾ ಚಳುವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಚಳುವಳಿಗಳಲ್ಲಿ ಸುಕ್ರಿಯವರ ಕಲಾತಂಡ ಪಾಲ್ಗೊಂಡಿತು. ಕೊರಳ ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ, ಅಲ್ಲಿಯ ಹಾಲಕ್ಕಿ ಒಕ್ಕಲ ಗೇಟ್ ಶೈಲಿಯಲ್ಲಿ ಸೀರೆ ಉಟ್ಟು ಮುಂಚೂಣಿಯಲ್ಲಿದ್ದಾರೆಂದರೆ ಚಳುವಳಿಗಾರರಿಗೆ ಆನೆ ಬಲ ಬರುತ್ತದೆ. ಇದು ಸುಕ್ರಿ ಬೊಮ್ಮನಗೌಡ ಸಾಮಾಜಿಕ ಕಳಕಳಿ ಹೊಂದಿರುವ ಮಹಿಳೆ ಎಂಬುದನ್ನು ಸಾಬೀತುಪಡಿಸುತ್ತವೆ. So she was a social activist also. So how can you tell that? ಸುಕ್ರಿಯವರು ಓದು ಬರಹ ಬಾರದವರಾದರೂ ಸಾಮಾಜಿಕ ಕೆಡುಕು ಯಾವುದು, ಒಳಿತು ಯಾವುದು ಎಂಬುದು ಅರಿವುಳ್ಳವರು. ಸೊ ಸುಕ್ರಿಯವರು ಓದು ಮೀನ್ಸ್ ರೀಡಿಂಗ್, ಬರಹ ರೈಟಿಂಗ್. ಶಿ ಡಿಡ್ ನೋ ಹೌ ಟು ರೀಡ್ ಆ್ಯಂಡ್ ರೈಟ್. ಓದು ಬರಹ ಬಾರದವರಾದರೂ ಸಾಮಾಜಿಕ ಕೆಡುಕು ಯಾವುದು ಮೀನ್ಸ್ ವಾಟ್ ಈಸ್ ಗುಡ್ ಫಾರ್ ದ ಸೊಸೈಟಿ, what is bad for the society, that is samajika keduku. Keduku means bad for the society.
ಒಲಿತು ಯಾವುದು? ಗುಡ್. ವಾಟ್ ಈಸ್ ಗುಡ್ ಎಂಬುದರ ಅರಿವುಳ್ಳವರು. ಶಿ ಹ್ಯಾಡ್ ದ ನಾಲೆಡ್ಜ್ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್ ಫಾರ್ ದ ಸೊಸೈಟಿ. ಸಮಾಜಕ್ಕೆ ಒಲಿತಾಗುವ ಚಳುವಳಿಗಳಲ್ಲಿ ಭಾಗವಹಿಸಿ, ದಟ್ ಈಸ್ ವಾಟ್ ಎವರ್ ಮೂವ್ಮೆಂಟ್ಸ್ ವೇರ್ ಗುಡ್ ಫಾರ್ ದ ಸೊಸೈಟಿ. ಭಾಗವಹಿಸಿ, ಶಿ ಇಸ್ ಟು ಪಾರ್ಟಿಸಿಪೇಟ್ ಇನ್ ದ್ಯಾಟ್. ಆ್ಯಂಡ್ ಜೊತೆಯ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಇವರು ಎತ್ತಿದ ಕೈ. ಸೊ ಜೊತೆಯ ಹೋರಾಟಗಾರರಿಗೆ, ಸೊ ಹೂ ಆಲ್ ವೇರ್ ಅಲಾಂಗ್ ವಿತ್ ಹರ್ ಇನ್ ದ್ಯಾಟ್ ಮೂವ್ಮೆಂಟ್. ಓಕೆ, ಹೋರಾಟಗಾರರಿಗೆ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್ ಶಿ ಯೂಸ್ ಟು ಗಿವ್. ಇನ್ ದ್ಯಾಟ್ ಶಿ ವಾಸ್ ಎತ್ತಿದ ಕೈ. ಶಿ ವಾಸ್ ಅ ವೆರಿ ಪ್ರಾಮಿನೆಂಟ್ ಲೀಡರ್ ಓವರ್ ದೇರ್. ಇವರು ರೈತರ ಜೊತೆ ಕಾಲ್ನಡಿಗೆಯಲ್ಲಿಯೇ ಕಾರವಾರಕ್ಕೆ ಹೋಗಿ ಚಳುವಳಿ ನಡೆಸಿದರು. ಸೊ ಇವರು, ದಟ್ ಈಸ್ ಸುಕ್ರಿ, ರೈತರ ಜೊತೆ ವಿತ್ ದ ಫಾರ್ಮರ್ಸ್, ಕಾಲ್ನಡಿಗೆಯಲ್ಲಿಯೇ ಮೀನ್ಸ್, ಕಾಲ್ನಡಿಗೆ ಮೀನ್ಸ್ ಬೈ ವಾಕ್ ಓನ್ಲಿ, ಕಾರವಾರಕ್ಕೆ ಹೋಗಿ ಬೈ ವಾಕ್ ಅಲಾಂಗ್ ವಿತ್ ದ ಫಾರ್ಮರ್ಸ್ ಶಿ ವೆಂಟ್ ಟು ಕಾರವಾರ, ಚಳುವಳಿ ನಡೆಸಿದರು. ಸೊ ಕಾರವಾರಕ್ಕೆ ಹೋಗಿ ಚಳುವಳಿ ನಡೆಸಿದರು. ಬೈ ವಾಕ್ ಶಿ ವೆಂಟ್ ಟು ಕಾರವಾರ್ ಆ್ಯಂಡ್ ಶಿ ran the movement over there. And then you are having other movements which she participated. Say ಕೋಟೆ ಬಾವಿ ಚಳುವಳಿ, ಬುಡಕಟ್ಟು ಜಿಲ್ಲಾ ಚಳುವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಚಳುವಳಿಗಳಲ್ಲಿ ಸುಕ್ರಿಯವರ ಕಲಾತಂಡ ಪಾಲ್ಗೊಂಡಿತ್ತು. ಸೊ ಸುಕ್ರಿಯಸ್ ಕಲಾತಂಡ, ಹರ್ ಗ್ರೂಪ್ ಪಾರ್ಟಿಸಿಪೇಟೆಡ್ ಇನ್ ಆಲ್ ದೀಸ್ ಮೂಮೆಂಟ್ಸ್. ನಾವು ಕೊರಳ ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ. ಸೊ ನಾವು ದೇ ಡಿಸ್ಕ್ರೈಬಿಂಗ್ ಹರ್ ಡ್ರೆಸ್ಸಿಂಗ್ ಓವರ್ ಹಿಯರ್. ಸೊ ಕೊರಳ ತುಂಬ ಮೀನ್ಸ್ ನೆಕ್, ಫುಲ್ ಆಫ್ ಹರ್ ನೆಕ್ ವಾಸ್ ದ ಚೈನ್ಸ್. She used to wear chains which used to cover her neck completely. So those chains were called Ankoleya Paramparagata Shailiyalli. So this is a style. Ankoleya Paramparagata means traditional style of Ankole. Mani saragalannu dharisi. So she used to wear the beaded chains. Alliya halakki okkalagate ಶೈಲಿಯಲ್ಲಿ ಸೀರೆ ಉಟ್ಟು. ಸೊ ಸಾರಿ ಆಲ್ಸೋ ಶಿ ಯೂಸ್ ಟು ವೇರ್ ಇನ್ ದ ಸ್ಟೈಲ್ ಆಫ್ ಹಾಲಕ್ಕಿ ಒಕ್ಕಲ ಗೆಟ್. ಇನ್ ದಿ ಆರ್ ಸ್ಟೈಲ್ ಶಿ ಯೂಸ್ ಟು ವೇರ್ ದ ಸಾರಿ. ಮುಂಚೂಣಿಯಲ್ಲಿದ್ದಾರೆಂದರೆ ಮೀನ್ಸ್ ಶಿ ಯೂಸ್ ಟು ಬಿ ಇನ್ ದ ಫ್ರಂಟ್. ಚಳುವಳಿಗಾರರಿಗೆ ಆನೆ ಬಲ ಬರುತ್ತಿತ್ತು. ಸೊ ಬೀಂಗ್ ಡ್ರೆಸ್ ಲೈಕ್ ದ್ಯಾಟ್ ಶಿ ಯೂಸ್ ಟು ಲೀಡ್ ದೆಮ್. ಶಿ ಯೂಸ್ ಟು ಬಿ ಇನ್ ದ ಫ್ರಂಟ್. ಓಕೆ, so when she used to be like that, for the rest of the people they used to get the elephant strength. Her presence itself is to bring elephant strength to rest of the people. ಇದು ಸುಕ್ರಿ ಬೊಮ್ಮನಗೌಡ ಸಾಮಾಜಿಕ ಕಳಕಳಿ ಹೊಂದಿರುವ ಮಹಿಳೆ ಎಂಬುದನ್ನು ಸಾಬೀತು ಮಾಡುತ್ತವೆ. So all these things are telling that it is proving. Sabitu means proving. So all these things is proving that, Sabitu means proving that Sukriye Bommagowda, she was having social interest also. E sandharbadodane vivarisiri. So here you are having dialogues. So you have to tell the sandharba and you have to explain that. So here you have to tell from where it is taken, who told whom, and then you have to explain when was this dialogue told. So these three things should be there in the answer. First one, Janapada Shastragala Bhandarave Namma Jote Nadeyutiddante Anisito. So Janapada Shastragala Bhandarave, that is the Bhandara means abundance of folk. Shastra only is walking with us. That's how we felt. Now who told this? First you have to tell from where it is taken. That is IK. ಈ ವಾಕ್ಯವನ್ನು ಶಾಂತಿ ನಾಯಕ ಅವರು ಬರೆದಿರುವ ಸುಕ್ರಿ ಬೊಮ್ಮಗೌಡ ಕೃತಿಯಿಂದ ಆಯ್ದ ಸುಕ್ರಿ ಬೊಮ್ಮಗೌಡ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. So it is taken from ಈ ವಾಕ್ಯ, this sentence is taken from ಶಾಂತಿ ನಾಯಕ ಅವರು ಬರೆದಿರುವ. ಸೊ ಶಾಂತಿ ನಾಯಕ has written
Sukri Bommagowda Kriti. Okay, so from there it is taken and it is presented as a lesson for you all as Sukri Bommagowda Pata. So from this Pata it is taken. Okay, so if this much is difficult, at least write down. It is taken from Sukri Bommagowda Patadinda Arisikollalagide. So ee maatannu, now who told this? Ee maatannu lekhaki heluttare. The writer, she is telling this sentence. Sandarbha, that is in which situation this sentence was told. ಕಾಡಿನ ಸಸ್ಯಗಳ ಬಗ್ಗೆ, ಮರಮಟ್ಟಗಳ ಬಗ್ಗೆ, ಜೀವ ವೈವಿಧ್ಯಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದ ಸುಕ್ರಿ ಅವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ. ದ ರೈಟರ್, ಶಿ ಇಸ್ ಟೆಲಿಂಗ್ ಕಾಡಿನ ಸಸ್ಯಗಳ ಬಗ್ಗೆ, ದಟ್ ಈಸ್ ಅಬೌಟ್ ದ ಪ್ಲಾಂಟ್ಸ್ ಇನ್ ದ ಫಾರೆಸ್ಟ್. ಮರಮಟ್ಟಗಳ ಬಗ್ಗೆ, ಅಬೌಟ್ ದ ಟ್ರೀಸ್. ಜೀವ ವೈವಿಧ್ಯಗಳ ಬಗ್ಗೆ, ಅಬೌಟ್ ದ ಡೈವರ್ಸಿಟಿ ಆಫ್ ದ ಲೈಫ್ ಇನ್ ದ ಫಾರೆಸ್ಟ್. ಜ್ಞಾನವನ್ನು ಹೊಂದಿದ್ದ ಸುಕ್ರಿ. ಸೊ ಸುಕ್ರಿ ಹ್ಯಾಡ್ ನಾಲೆಜ್ ಆಫ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ವಾಕಿಂಗ್ ಅಲಾಂಗ್ ವಿತ್ ಹರ್ ಇನ್ ದ ಫಾರೆಸ್ಟ್. ಸೊ ಸುಕ್ರಿಯ ಜೊತೆ ಕಾಡಿನಲ್ಲಿ ನಡೆಯುವುದೊಂದೇ ಅಪೂರ್ವ. ವಾಕಿಂಗ್ ಅಲಾಂಗ್ ವಿತ್ ಹರ್ ಇನ್ ದ ಫಾರೆಸ್ಟ್ ಓನ್ಲಿ ಈಸ್ ಅಪೂರ್ವ ಅನುಭವ. ದಟ್ ಈಸ್, ಇಟ್ ಈಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧಿಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. So the writer felt as though the Sasya Shastra means botany, that is a study of plants. Prani Shastra, that is zoology, that is study of animals. Aushadhi Shastra, that is study of medicines. ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ, ಆ್ಯಂಡ್ ಅದರ್ ಫೋಕ್ ಶಾಸ್ತ್ರ, ನಾಲೆಜ್ ಅಬೌಟ್ ದ ಫೋಕ್ಸ್. ಭಂಡಾರ, ದ ಅಬಂಡೆನ್ಸ್, ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸಿತು. ಸೊ ದ ರೈಟರ್ ಫೆಲ್ಟ್ ಆಸ್ ದೋ ಆಲ್ ದಿಸ್ ಇಸ್ ವಾಕಿಂಗ್ ಅಲಾಂಗ್ ವಿತ್ ಹರ್ ಎಂದು ಅವರ ಜ್ಞಾನ ನಿಧಿಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳುತ್ತಾರೆ. ಸೊ ವೆನ್ ಶಿ ಇಸ್ ಟಾಕಿಂಗ್ ಅಬೌಟ್ ದ ಟ್ರೆಷರ್ ಆಫ್ ನಾಲೆಡ್ಜ್ ಸುಕ್ರಿಯಾ ಇಸ್ ಹ್ಯಾವಿಂಗ್, ಅಟ್ ದ್ಯಾಟ್ ಮೂಮೆಂಟ್ ದ ಪೊಯೆಟ್ ಇಸ್ ಟೆಲ್ಲಿಂಗ್ ದಿಸ್ ಸೆಂಟೆನ್ಸ್. ಸೆಕೆಂಡ್, ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ. ಸೊ ಆಯ್ಕೆ ಫಸ್ಟ್ ಫ್ರಮ್ ವೇರ್ ಇಟ್ ಇಸ್ ಟೇಕನ್. ಸೊ ಇಟ್ ಇಸ್ ದ ಸೇಮ್ ಥಿಂಗ್ ಯು ಹ್ಯಾವ್ ಟು ರೈಟ್ ಡೌನ್. ಈ ವಾಕ್ಯವನ್ನು ಶಾಂತಿನಾಯಕ ಅವರು ಬರೆದಿರುವ ಸುಕ್ರಿ ಬೊಮ್ಮೇಗೌಡ ಕೃತಿಯಿಂದ ಆಯ್ದ ಸುಕ್ರಿ ಬೊಮ್ಮೇಗೌಡ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಹೂ ಟೋಲ್ಡ್ ದಿಸ್? ಈ ಮಾತನ್ನು ಸುಕ್ರಿ ಬೊಮ್ಮಗೌಡ ಲೇಖಕಿಗೆ ಹೇಳುತ್ತಾರೆ. ಸುಕ್ರಿ ಬೊಮ್ಮಗೌಡ ಈಸ್ ಟೆಲಿಂಗ್ ಟು ದ ರೈಟರ್, ಲೇಖಕಿ. ಸಂದರ್ಭ, ಸುಕ್ರಿ ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲರು. ಸೊ ಸುಕ್ರಿ ಅಬೌಟ್ ಕಾಮನ್ ಗ್ರಾಸ್ ಆ್ಯಂಡ್ ಸ್ಟಿಕ್ಸ್ ಆಲ್ಸೋ ಶಿ ನ್ಯೂ ವೆರಿ ವೆಲ್, ಚೆನ್ನಾಗಿ ಬಲ್ಲರು. ಒಮ್ಮೆ ಲೇಖಕಿಯ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ, ಒನ್ಸ್ ವೆನ್ ಸುಕ್ರಿ ವಾಸ್ ವಾಕಿಂಗ್ ವಿತ್ ದ ರೈಟರ್ ಇನ್ ದ ಓಪನ್ ಲ್ಯಾಂಡ್, ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ 10 ಹೂ ತೆನೆಗಳನ್ನು ಕೊಯ್ದುಕೊಂಡು, ಸೊ ವೆನ್ ಶಿ ವಾಸ್ ವಾಕಿಂಗ್, ವಾಟ್ ಡಿಡ್ ಸುಕ್ರಿ ಡೂ? ಸುಕ್ರಿ ಒಂದು ಜಾತಿಯ, ಒನ್ ವೆರೈಟಿ ಆಫ್ ಗ್ರಾಸ್, ಓಕೆ, ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ 10 ಹೂ ತೆನೆಗಳನ್ನು ಕೊಯ್ದುಕೊಂಡು. ಸೊ ಒನ್ ಗ್ರಾಸ್ ವಾಸ್ ದೇರ್ ವಿಚ್ ವಾಸ್ ಲಾಂಗ್ ಆ್ಯಂಡ್ ಇಟ್ ಹ್ಯಾಡ್ 10 ಹೂ ತೆನೆಗಳು. ಸೊ ಅಟ್ ದ ಟಿಪ್ ಆಫ್ ದ ಗ್ರಾಸ್ there was bunch of 10 means more than 10 bunch of flowers were there. So you can say it is a long grass, and here you are having all flowers. At the tip of that you have flowers like this. Okay, so 10 tene, this is called as tene. Koidukondo means she cut that, and adara hesaru, now she is telling about the name of that grass. Adara hesaru ಕಟ್ಟಾಡೆ ಕುಟ್ಟಾಡೆ
ಕಟ್ಟಿದ್ರೆ ಚೂಡಾಡೆ ಎಂದು ಹೇಳಿ ಆ ಹೆಸರನ್ನು ವಿವರಿಸಿದರು. ಸೊ ಶಿ ಟೆಲ್ಸ್ ದ ನೇಮ್ ಆ್ಯಂಡ್ ದೆನ್ ಶಿ ಎಕ್ಸ್ಪ್ಲೇನ್ಸ್ ದ ಮೀನಿಂಗ್ ಆಫ್ ದ್ಯಾಟ್ ನೇಮ್ ಟು ದ ರೈಟರ್. ಥರ್ಡ್, ಚಳುವಳಿಗಾರರಿಗೆ ಆನೆ ಬಲ ಬರುತ್ತದೆ. ಸೊ ಚಳುವಳಿಗಾರ ಮೀನ್ಸ್ ದ ಪೀಪಲ್ ಹೂ ಆರ್ ಪ್ರೊಟೆಸ್ಟಿಂಗ್. ಆನೆ ಬಲ ಬರುತ್ತದೆ, ದೇ ಗೆಟ್ ದ ಎಲಿಫೆಂಟ್ಸ್ ಸ್ಟ್ರೆಂತ್. ಸೊ ಅಗೇನ್ ಫ್ರಮ್ ವೇರ್ ಇಟ್ ಇಸ್ ಟೇಕನ್ ಯು ಹ್ಯಾವ್ ಟು ರೈಟ್ ಡೌನ್ ಇಟ್ ಇಸ್ ದ ಸೇಮ್. ಆ್ಯಂಡ್ ಹೂ ಟೋಲ್ಡ್ ದಿಸ್? ಈ ಮಾತನ್ನು ಲೇಖಕಿ ಸುಕ್ರಿಯವರ ಸಾಮಾಜಿಕ ಕಳಕಳೆಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳುತ್ತಾರೆ. ಸೊ ವೆನ್ ದ ರೈಟರ್ ಇಸ್ ಟೆಲ್ಲಿಂಗ್ ಅಬೌಟ್ ಸಾಮಾಜಿಕ ಸುಕ್ರಿಯಾಸ್, ಸಾಮಾಜಿಕ ಕಳಕಳಿ, that is her social interest, in that time she mentions this sentence. Sandharba, that is when she is telling. ಸಮಾಜದ ಒಳಿತು ಕೆಡುಕುಗಳನ್ನು ಅರಿತವರಾದ ಸುಕ್ರಿಯವರು, ಸೊ ಸುಕ್ರಿಯ knew about the good and bad about the society. ಹಲವಾರು ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸಿ, ಸೊ ಹಲವಾರು many movements, that is a protest movements, she participated, ಭಾಗವಹಿಸಿ ಜೊತೆಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಇವರದು ಎತ್ತಿದ ಕೈ. she is to encourage the people to ಜೊತೆಗಾರರು means who all were there in that protest movements, she is to encourage them. and ಇವರದು ಎತ್ತಿದ ಕೈ, she was very good in that. ಇವರು ಕೊರಳ ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ, ಸೊ ಶಿ ಇಸ್ ಟು ವೇರ್ ದ ಬೀಡೆಡ್ ಚೈನ್ಸ್ ವಿಚ್ ವಾಸ್ ಇನ್ ಅಂಕೋಲಾ ಟ್ರೆಡಿಷನಲ್ ಸ್ಟೈಲ್. ಆ್ಯಂಡ್ ಶಿ ಯೂಸ್ ಟು ವೇರ್ ಹಾಲಕ್ಕಿ ಒಕ್ಕಲಗೆಟ್ಕಿ ಶೈಲಿಯಲ್ಲಿ ಸೀರೆ ಉಟ್ಟು, ಸೊ ಶಿ ಯೂಸ್ ಟು ವೇರ್ ಸಾರಿ ವಿಚ್ ವಾಸ್ ಇನ್ ದ ಸ್ಟೈಲ್ ಆಫ್ ಹಾಲಕ್ಕಿ ಒಕ್ಕಲಗೆಟ್ಕಿ. ಮುಂಚೂಣಿಯಲ್ಲಿದ್ದಾರೆಂದರೆ, ಸೊ ವೇರಿಂಗ್ ಡ್ರೆಸ್ಸಿಂಗ್ ಅಪ್ ಲೈಕ್ ದಿಸ್, ಶಿ ಇಸ್ ಟು ಬಿ ಇನ್ ದ ಫ್ರಂಟ್. ಸೊ ಮುಂಚೂಣಿಯಲ್ಲಿದ್ದಾರೆಂದರೆ ಚಳುವಳಿಗಾರರಿಗೆ ಆನೆ ಬಲ ಬರುತ್ತದೆ. ಸೊ ವೆನ್ ಶಿ ಯೂಸ್ ಟು ಡ್ರೆಸ್ ಲೈಕ್ ದಿಸ್ ಆ್ಯಂಡ್ ಬಿ ಇನ್ ದ ಫ್ರಂಟ್ ಆಫ್ ದಟ್ ಪ್ರೊಟೆಸ್ಟ್, ಸೊ ಪೀಪಲ್ ಯೂಸ್ ಟು ಗೆಟ್ ಲಾಟ್ ಆಫ್ ಸ್ಟ್ರೆಂತ್ ಫ್ರಮ್ ಹರ್. ಸೊ ಆನೆ ಬಲ ಬರುತ್ತದೆ ಎನ್ನುತ್ತಾರೆ ಲೇಖಕಿ. ಸೊ ದಿಸ್ ಇಸ್ ವಾಟ್ ದ ರೈಟರ್ ಇಸ್ ಸೇಯಿಂಗ್. ಥ್ಯಾಂಕ್ ಯು.